ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಆಶಸ್ ಕ್ರಿಯೇಟಿವ್ ಕಾರ್ನರ್. ನಾನಿವತ್ತು ಚಿಕನ್ ಹಾಗೂ ಚಿಕ್ ಪೀಸ್ ಯೂಸ್ ಮಾಡಿಕೊಂಡು ಸಲಾಡ್ ಮಾಡ್ತಾಯಿದ್ದೀನಿ. ಇದು ಡೇ 2 ಆಫ್ ಸಲಾಡ್. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸಲಾಡ್ನ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೇಲಿ. ಯಾರೆಲ್ಲ ವೆಯ್ಟ್ಲೆಸ್ ಮಾಡ್ತಿದ್ದೀರಾ, ವೆಯ್ಟ್ ಗೇನ್ ಮಾಡಬೇಕಂತಿದ್ದೀರಾ, ಆದರೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಚಿಕನ್ ಇಟ್ಕೊಂಡಿದ್ದೀನಿ. ಇದನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಕಬಾಬ್ ಪೌಡರು, ಸಾಲ್ಟು, ಪೆಪ್ಪರ್ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಇದನ್ನು ಬಟರಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕ್ ಪೀಸ್ ತೊಗೊಂಡಿದ್ದೀನಿ, ಕ್ಯಾಬೇಜ್, ಕ್ಯಾರೆಟ್, ಕುಕುಂಬರ್, ಆನಿಯನ್, ಚಿಲ್ಲಿ ಫ್ಲೇಕ್ಸು, ಮನೆಯಲ್ಲೇ ಮಾಡಿದಂಥ ಮಯೋನೀಸ್ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಓಕೆನಾ? ಬನ್ನಿ ಈಗ ರೆಸಿಪಿಗೆ ಹೋಗೋಣ. ಇಲ್ಲೊಂದು ಬೌಲಿಗೆ ಚಿಕ್ ಪೀಸ್ ಹಾಕ್ಕೊಂಡಿದ್ದೀನಿ, ಹಾಗೆ ಚಿಕನ್ ಕೂಡ ಹಾಕ್ಕೊಂಡಿದ್ದೀನಿ. ನಾನೆಲ್ಲ ಮೊದಲೇ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಕ್ಯಾರೆಟ್ನ ಕೂಡ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಶೇಪ್ ಬೇಕು ನೀವು ಕಟ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸಲಾಡು. ಒಮ್ಮೆ ಟ್ರೈ ಮಾಡಿ, ಓಕೆನಾ? ಇಲ್ಲಿ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ, ಆನಿಯನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ಯಾಪ್ಸಿಕಮ್ ಬೇಕಿದ್ರು ಕೂಡ ಅದು ಕೂಡ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇಲ್ಲಿ ಕ್ಯಾಬೇಜ್ ಕೂಡ ಹಾಕ್ಕೊಂಡಿದ್ದೀನಿ. ಇದು ಅಂತೂ ನಿಮಗೆ ಒಂದ್ಸಲಿ ತಿನ್ಬಿಟ್ರೆ ಸಾಕು, ಮತ್ತೆ ಮತ್ತೆ ತಿನ್ಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾದ ಸಲಾಡ್, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಈಗ ನಾನು ಹೇಳಿದಾಗೆ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಮಯೋನೀಸ್ ಕೂಡ ಹಾಕೋತಿದ್ದೀನಿ. ಇದು ಮನೇಲೇ ಮಾಡಿದಂಥ ಮಯೋನೀಸ್ ಮಾಡಲಿಕ್ಕೆ ಕ್ಯಾಶ್ಯೂ ತೊಗೊಂಡಿದ್ದೀನಿ. ನಾನು ಅಲ್ಲಿಂದ ವೀಡಿಯೋದಲ್ಲಿ ಗಾರ್ಲಿಕ್ ಮಿಕ್ಸ್ ಮಾಡಿದ್ದೀನಿ. ಗಾರ್ಲಿಕ್, ಸ್ವಲ್ಪ ಸಾಲ್ಟ್, ಪೆಪ್ಪರು, ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾಯಿತು. ನಿಮಗೆ ತುಂಬ ಟೇಸ್ಟಿಯಾಗಿರೋಂಥ ಮಯೋನೀಸ್ ನೀವೇ ರೆಡಿ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೆ ಕಲರ್ಗೆ. ಅದು ಸ್ವಲ್ಪ ತಂದೂರಿ ಫ್ಲೇವರ್ ಬರಲಿ ಅಂತ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಕ್ರೀಮ್ ಕಲರ್ ಬಂದಿದೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾದ ಸಲಾಡ್. ನೀವೇ ಮನೇಲಿ ಕೂಡ ಮಾಡ್ಕೋಬೋದು. ಹೆಲ್ತಿಯಾಗಿ ಕೂಡ ನೀವು ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ, ಓಕೆನಾ? ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ, ಓಕೆನಾ? ಹಾಯ್ ಫ್ರೆಂಡ್ಸ್, ಇಲ್ಲಿ ಚಿಕನ್ ಸಲಾಡ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ನಾನು ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ಕೂಡ ಮನೇಲಿ ಥರ ಹೆಲ್ತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಚಿಕನ್, ಚಿಕ್ ಪೀಸ್, ಕ್ಯಾರೆಟ್ ಎಲ್ಲ ಹಾಕಿದ್ರೆ ನಿಮಗೆ ಕುಕುಂಬರ್ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ತಿಂದು ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಸೂಪರಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದಕ್ಕೆ ಮಯೋನೀಸ್ ನೀವು ಶಾಪಿಂದ ತಂದು ಕೂಡ ಹಾಕ್ಬೋದು, ಇಲ್ಲ ನೀವು ಮನೇಲೇ ಮಾಡ್ಕೊಳ್ಳಿ. ಕ್ಯಾಶ್ಯೂ, ಸ್ವಲ್ಪ ಪೆಪ್ಪರು, ಸಾಲ್ಟ್ ಹಾಕಿ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಯೋನೀಸ್ ರೆಡಿ ಆಗುತ್ತೆ. ತುಂಬ ತಂದೂರಿ ಮಯೋನೀಸ್ ರೆಸಿಪಿಗಳೆಲ್ಲ ಇದೆ, ಅದನ್ನು ನೋಡ್ಕೊಂಡು ಕೂಡ ನೀವು ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸತಿ ಸಲಾಡ್ ಮಾಡಿ ನೋಡಿ. ನೀವು ಹೇಳ್ತೀರಾ ಮತ್ತೆ ಮತ್ತೆ ಮಾಡಿ ತಿಂತೀರಾ. ಮನೇಲಿ ತುಂಬ ಖುಷಿ ಆಗ್ತಾರೆ ಎಲ್ಲರೂ. ಯಾರೇ ಡಯಟ್ ಮಾಡ್ತಿದ್ದೀರಾ, ಹೆಲ್ತ್ ಕಾನ್ಷಿಯಸ್ ಇದೆ, ಎಲ್ಲ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಯಾವಾಗಲೂ ಸಲಾಡ್ ಮಾಡ್ತಾ ಇರ್ತೀನಿ. ಇವತ್ತು ಸೆಕೆಂಡ್ ರೆಸಿಪಿ ಸಲಾಡ್ ಮಾಡಿದ್ದೀನಿ. ನಾಳೆ ಬೇರೆ ಸಲಾಡ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಫಾರ್ ಮೋರ್ ವೀಡಿಯೋಸ್. ಈ ವಿಡಿಯೋ ಲೈಕ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.